ಓಕೆ, ಹೇಗೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಕನ್ನಡ ಇನ್ಫಾರ್ಮೇಟಿವ್. ನಾನು ನಿಮ್ಮ ಸುದೀಪ್ ಮಾತಾಡ್ತಿರೋದು. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸ್ಲೋ ಮೋಷನ್ ಯಾವ ರೀತಿ ಮಾಡೋದು 2023ರಲ್ಲಿ ಮೊದಲನೇ ವಿಡಿಯೋ. ಯಾವ ರೀತಿ ಸ್ಲೋ ಮೋಷನ್ ಮಾಡೋದು ಅಂತಂದ್ಬಿಟ್ಟು 2022 ಲಾಸ್ಟ್ ಒಂದು 5 ಮಂತ್ಸ್ ಬ್ಯಾಕ್ ಹಾಕಿದೆ. ಚೆನ್ನಾಗಿ ರೀಚ್ ಸಿಕ್ತು. ಸೊ ಹಾಗಾಗಿ 2023ರಲ್ಲಿ VN ಆ್ಯಪಲ್ಲಿ ಯಾವ ರೀತಿ ಸ್ಲೋ ಮೋಷನ್ ಎಡಿಟ್ ಮಾಡೋದನ್ನ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ದಟ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಯಾಕಂತಂದರೆ ನಾನು ಯಾವುದೋ ಒಂದು ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಮೂಲಕ ನೀವೇ ನನ್ನ ವೀಡಿಯೋಸ್ನ ಮೊದಲು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮಲ್ಲಿ ಮೊದಲು VN ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸಿಕ್ಕಿಲ್ಲ ಅಂತಂದರೆ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯಾವ ರೀತಿ ಎಡಿಟ್ ಮಾಡೋದು ಅಂತಂದರೆ ಮೊದಲನೇದಾಗಿ VN ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರು ಒಂದು ಸ್ಲೋ ಮೋಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮಾರ್ನಿಂಗ್ ತಾನೇ ಮಾಡೋದು ಇದು. ಅಂದರೆ ಇದು ಫುಲ್ಲಿ ನನ್ನ ಮೊಬೈಲಲ್ಲಿ ಏನಿದು ಆ್ಯಂಡ್ರಾಯ್ಡಲ್ಲಿ ಬರುತ್ತೋ ಸ್ಲೋ ಮೋಷನ್, ಪೂರ್ತಿ ಸ್ಲೋ ಮೋಷನ್ ಏನಿದೆ ಇದನ್ನ ಸ್ಲೋ ಮತ್ತು ಫಾಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಈಗ ನಿಮಗೆ ಎಲ್ಲಿಂದ ಸ್ಲೋ ಮೋಷನ್ ಬೇಕು ಅಂತ ಲೆಕ್ಕ ಇಟ್ಕೊಳ್ಳಿ. ನೋಡಿ, ಇಲ್ಲಿಂದ ನನಗೆ ಸ್ಲೋ ಮೋಷನ್ ಬೇಕು ಅಂತಂದರೆ ಇಲ್ಲಿ ಸ್ಪ್ಲಿಟ್ ಅಂತ ಕಾಣ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಸಲ. ಇದನ್ನು ಈ ಲೇಯರ್ನ ಡಿಲೀಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಬಂದು ಸ್ವಲ್ಪ ದೂರ ಅಂದರೆ ಒಂದು 5 ಸೆಕೆಂಡ್ ಇಲ್ಲ 6 ಸೆಕೆಂಡ್, ಒಂದು 10 ಸೆಕೆಂಡ್, ಏನೋ ಒಂದು 30 ಸೆಕೆಂಡ್ ವೀಡಿಯೋಸ್ ಇತ್ತು ಅಂದರೆ 10 ಸೆಕೆಂಡ್ ಅಂತ ಲೇಯರ್ನ ಕಟ್ ಮಾಡ್ತಾ ಹೋಗಲಿ. ಅಂದರೆ ಸ್ಪ್ಲಿಟ್ ಮಾಡ್ತಾ ಹೋಗಿ. ಇಲ್ಲಿ ಸ್ಪ್ಲಿಟ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದ್ರ ಮೇಲೆ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿ. ಇದು ಸ್ಪ್ಲಿಟ್ ಆಯಿತಾ? ಈಗ ಒಂದು ಸಲ ವೀಡಿಯೋನ ಪ್ಲೇ ಮಾಡ್ತೀನಿ. ನಿಮಗೆ ಫುಲ್ಲು ಸ್ಲೋ ಆಗಿದೆ ಫ್ರೆಂಡ್ಸ್, ಏನು ನಡೀತಾ ಇಲ್ಲ. ಇವಾಗ ನೋಡಿ, ಇಲ್ಲಿ ಸ್ಪೀಡ್ ಅಂತ ಕಾಣ್ತಿದೆಯಲ್ಲ, ಈ ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಇದರಲ್ಲಿ ಏನೂ ಮಾಡೋದಿಲ್ಲ. ಇಲ್ಲಿ ರೆಗ್ಯುಲರ್ ಅಂತ ಇದೆಯಲ್ಲ, ಅಲ್ಲ ಕರ್ವಲ್ಲೇ ಇದರಲ್ಲಿ ಪ್ರೆಸೆಂಟ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇದನ್ನ ಮೌಂಟೇಜ್ ಅಂತ ಇದೆಯಲ್ಲ ಇದು ಕ್ಲಿಕ್ ಮಾಡ್ಕೊಳ್ತೀನಿ. ಅಂದರೆ ಇದು ಫಾಸ್ಟ್ ಬಂದು ಆಮೇಲೆ ಸ್ಲೋ ಬರಲಿ ಅನ್ನೋ ಒಂದು ಕಾರಣಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲ ನನಗೆ ಬೇಡ ಹೀರೋ ಟೈಮ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಾಸ್ಟ್ ಬಂದು ಸ್ಲೋ ಬಂದು ಮತ್ತು ಫಾಸ್ಟ್ ಆಗುತ್ತೆ. ಸೊ ನನಗೆ ಇದು ಬೇಡ. ಫಸ್ಟ್ಗೇ ಮೌಂಟೇಜು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಒಂದು ಲೇಯರು ಎಡಿಟ್ ಆಯಿತು, ಈ ರೀತಿ ಬಂತು. ಈಗ ನೆಕ್ಸ್ಟ್ ಲೇಯರ್ಗೆ ಸ್ವಲ್ಪ ಸ್ಪೀಡ್ ಬೇಕಲ್ವಾ, ಇಲ್ಲೂ ಅದೇ ಥರ ಸ್ಪೀಡ್ ಬೇಕು ನನಗೆ. ಸೊ ಅದರಿಂದ ಮತ್ತೆ ಮೌಂಟೇಜನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ನೀವು, ಇಲ್ಲಿ ಸ್ಪೀಡ್ ಬಂದು ಮತ್ತೆ ಸ್ಲೋ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಬಂದು ಮತ್ತೆ ಫಾಸ್ಟ್ ಆಯಿತು. ಮತ್ತು ಇಲ್ಲಿ ನನಗೆ ಅದೇ ಥರ ಸ್ಪೀಡ್ ಬೇಕು ಅಂತ ಅಂದ್ಬಿಟ್ಟು ಮತ್ತೆ ನಾನು ಯಾವ ಲೇಯರ್ ಆಯ್ಕೆ ಮಾಡ್ಕೊಳ್ತೀನಿ, ಮೌಂಟೇಜಿಗೆ ಸೆಲೆಕ್ಟ್ ಮಾಡ್ತೀನಿ. ಯಾಕಂದರೆ ಮೌಂಟೇಜ್ ಕೊಟ್ಟರೆ ಒಂದೇ ಲೆವೆಲ್ಗೆ ಎಡಿಟ್ ಬರುತ್ತೆ. ಈಗ ಅದನ್ನು ಬಿಟ್ಟು ಒಂದು ಸೈಡ್ ಜಂಪ್ ಕಟ್ ಅಥವಾ ಬೇರೆ ಏನೋ ಎದುರು ಮಾಡಿದ್ರೆ ಸ್ಲೋ ಮೋಷನ್ ಅಷ್ಟು ಕ್ಲಿಯರಾಗಿ ಬರೋಲ್ಲ. ಸೊ ಹಾಗಾಗಿ ನಾನು ಮೌಂಟೇಜ್ನೇ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ತೋರಿಸ್ತೀನಿ. ನೋಡಿ, ಫಾಸ್ಟ್ ಬಂದು ಮತ್ತೆ ಸ್ಲೋ ಆಯಿತು. ಮತ್ತು ಲಾಸ್ಟ್ ಲೇಯರ್ ಇದೆಯಲ್ಲ, ಲಾಸ್ಟ್ ಲೇಯರ್ ಕೂಡ ಇದೇ ಥರನೇ ಮಾಡ್ಕೊಳ್ತೀನಿ. ಲೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮೌಂಟೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿದ್ರಲ್ಲ ಯಾವ ರೀತಿ ಫಾಸ್ಟ್ ಬಂತು. ಈಗ ಇನ್ನೊಂದೇನಂತಂದರೆ, ಒಂದು ನೀವು ಎಡಿಟ್ ಮಾಡೋಕ್ಕೆ ಆಲ್ರೆಡಿ ಒಂದು ಸಾಂಗ್ ಇದೆ ಅಂತಂದರೆ ಆ ಸಾಂಗು ಈ ಥರ ಸ್ಲೋ ಮೋಷನ್ ಮಾಡಿದ್ಮೇಲೆ ಸಾಂಗ್ ರಿಮೂವ್ ಆಗ್ತಿದೆ ಅಂತ ಸ್ವಲ್ಪ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಹಾಕಿದ್ರಿ. ಸೊ ಅವಾಗ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಆ್ಯಡ್ ಮ್ಯೂಸಿಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದಕ್ಕೆ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಟ್ ಮಾಡಿ. ಅವಾಗ ಯಾವುದೇ ಕಾರಣಕ್ಕೂ ಸಾಂಗು ರಿಮೂವ್ ಆಗೋದಿಲ್ಲ. ಇವಾಗ ನನಗೆ ಎಕ್ಸಾಂಪಲ್ಗೆ ಅಂತಂದ್ಬಿಟ್ಟು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಹಿಂಗೆ ಇಂಪೋರ್ಟ್ ಮಾಡ್ಕೊಳ್ತೀನಿ. ಈಗ ಒಂದು ಸಾಂಗ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಆ ಸಾಂಗ್ನ ಪ್ಲೇ ಮಾಡೋದು ಬೇಡ, ಯಾಕಂದರೆ ಕಾಪಿರೈಟ್ ಕಂಟೆಂಟ್ ಬರುತ್ತೆ. ಸೊ ಹಾಗಾಗಿ ನಾನು ಸಾಂಗ್ ರಿಮೂವ್ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಟ್ಟೆ. ಇಲ್ಲಿ ನೋಡ್ಕೊಂಡು ಇಲ್ಲಿ ಸಾಂಗಿಗೆ ಸೌಂಡ್ ಎಷ್ಟಿರ್ಬೇಕು ಅಂತ ಅಂದ್ಬಿಟ್ಟು ನೀವು ಸೆಟ್ ಮಾಡ್ಕೋಬೋದು. ಇದರಲ್ಲಿ ನಾನು 0 ಸೆಟ್ ಮಾಡ್ತೀನಿ, ಸದ್ಯಕ್ಕೆ ಸೌಂಡ್ ಬೇಡ ಅಂತ ಅಂದ್ಬಿಟ್ಟು. ಇವಾಗ ನೋಡಿ, ವೀಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಫೈನಲ್ ಆಗಿ. ನೋಡ್ತಿರ್ಬೋದು ಫಾಸ್ಟ್ ಸ್ಲೋ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಈಗ ನೋಡಿ ಫೈನಲ್ ತೋರಿಸ್ತೀನಿ ಮತ್ತೊಂದು ಸಲ. ಫಾಸ್ಟಾಗಿ ಬಂದೆ. ಇಲ್ಲೇನಕ್ಕೂ ಕಟ್ ಆಗ್ತಿದೆ. ಓಕೆ, ನಿಮ್ಮ ವೀಡಿಯೋ ಹಂಗೆ ಕಟ್ ಆಗೋಲ್ಲ, ಹಿಂಗೆ ಬರುತ್ತೆ. ಅಂದರೆ ಎಷ್ಟು ಕ್ವಾಲಿಟಿ ಇದ್ದರೆ ಆ ಥರ ಕಟ್ ಆಗೋ ಥರ ಸಾಧ್ಯತೆ ಇರುತ್ತೆ. ನೀವು ತಲೆ ಕೆಡಿಸ್ಕೊಬೇಡಿ, ವೀಡಿಯೋ ಸೇವ್ ಮಾಡಿದ್ಮೇಲೆ ಅದು ಕ್ಲಿಯರಾಗಿ ಬರುತ್ತೆ. ಮತ್ತು ಇಲ್ಲಿ ನನಗೇನಾದ್ರೂ ಲೈಕ್ ಬೀಳೋ ಥರ ಎಫೆಕ್ಟ್ ಏನಾದ್ರು ಬೇಕು ಅಂತಂದರೆ ಇದರೊಳಗೆ ಸೆಲೆಕ್ಟ್ ಮಾಡಿಕೊಂಡು ಆದಷ್ಟು ನೀವು ಈ ಎಫೆಕ್ಟ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ನೋಡಿ.
ಈ ರೀತಿ ಮಾಡಿಕೊಂಡು ಲಾಸ್ಟಿಗೆ ಸೇವ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ 4K ವೀಡಿಯೋದಲ್ಲಿ ಸೇವ್ ಮಾಡಿ. ಯಾಕಂದರೆ ನಿಮ್ಮ ವೀಡಿಯೋ ಒಂದು 4Kಯಲ್ಲಿ ಸೇವ್ ಮಾಡಿದ್ರೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು 4Kಯಲ್ಲಿ 60 FPS ಸೇವ್ ಮಾಡ್ತಾಯಿದ್ದೀನಿ, ಹೈಯಲ್ಲಿರಲಿ ಅಂದ್ಬಿಟ್ಟು. ಸೇವ್ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್, ಅದೇನು ತುಂಬ ಕಷ್ಟ ಅಲ್ಲ ಎಡಿಟ್ ಮಾಡೋದು. ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ತಾ ಆಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಏನಾದರೂ ಡೌಟ್ ಇತ್ತು ಅಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಇವಾಗ ಸೇವ್ ಟು ಆಲ್ಬಮ್ ಅಂತ ಬಂತು, ವಿಡಿಯೋ ಸೇವ್ ಆಯಿತು. ಅದು ಫೈನಲ್ ಹೇಗೆ ಬಂತು ಅಂದ್ಬಿಟ್ಟು ನನಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದನ್ನು ಕ್ಲಿಕ್ ಮಾಡ್ತೀನಿ, ಫೈನಲಾಗಿ ಬಂದಿರೋ ವಿಡಿಯೋ ಇಲ್ಲಿ ನೋಡಿ. ಯಾವುದೇ ರೀತಿ ಕಟ್ಟಾಗಿರೋ ಥರ ಏನೂ ಬರೋದಿಲ್ಲ, ಎಲ್ಲೂ ಕಟ್ ಕೂಡ ಆಗೋದಿಲ್ಲ. ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಫಾಸ್ಟು ಸ್ಲೋ ಎಲ್ಲಿಗೆ ಬೇಕೋ ಅಲ್ಲಿಗೆ ಬಂದಿದೆ. ಓಕೆ ಗೈಸ್, ನೋಡಿದ್ರಲ್ಲ ವಿಡಿಯೋನ. ವಿಡಿಯೋಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ. ಲಾಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.